से भारतीय होगा नई सोच के साथ संगीत के लिए भी 80,000 रुपए दे रही है। अब जरा हम जम्मू कश्मीर की तरफ चलते हैं। ಪ್ರೇರೇಪಣೆ ಕೊಡ್ತದೆ. ಈ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳು ಕೊನೆ ರವಿವಾರ 11 ಗಂಟೆಗೆ ಈ ಕಾರ್ಯಕ್ರಮ ಏನಿರ್ತದೆ ಇದರಲ್ಲಿ ಸಾಕಷ್ಟು ಜನರ ಜೊತೆ ಕೂಡಿ ನೋಡುವಂಥ ಪದ್ಧತಿಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಶುರು ಮಾಡಿದೆ. ಇವತ್ತು ನಮ್ಮ ಗೋಕುಲ್ ಗ್ರಾಮದಲ್ಲಿ ಸುಮಾರು 400 ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮ ನೋಡಿದ್ದಾರೆ. ಜನ ನಮಗೆ ಭಾಳ ಸಂತೋಷ ಪಟ್ಟಿದ್ದಾರೆ. ಇದರ ಉದ್ದೇಶ ಒಂದು ಸರ್ತಿ ಈ ರೀತಿ ನಾವು ಸಾರ್ವಜನಿಕವಾಗಿ ನೋಡಿದ್ದೀವಿ ಅಂತಂದ್ರೆ ಇದನ್ನು ನೋಡಿದವರು ಮುಂದಿನ ಸರ್ತಿ ಕೂಡ ಉತ್ಸಾಹಿತರಾಗಿ ಪ್ರೇರಿತರಾಗಿ ತಮ್ಮ ಮನೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ನೋಡ್ತಾರೆ. ಅದ್ರ ಮೂಲಕ ತಾವು ಕೂಡ ಸಮಾಜದಲ್ಲಿ ಬದಲಾವಣೆಗೆ ಕಾರಣೀಭೂತರಾಗ್ಬೋದು. ಸರ್ಕಾರನ ಬದಲಾವಣೆ ಎಲ್ಲ ಮಾಡೋದಲ್ಲ, ನಾವು ಕೂಡ ಮಾಡ್ಬೋದು ಅನ್ನೋಂಥ ಪ್ರೇರೇಪಣೆ ಎಲ್ಲರಿಗೂ ಬರ್ತದೆ. ಅದು ಈ ಮನ್ ಕಿ ಬಾತ್ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ನಾವು ಸಾರ್ವಜನಿಕವಾಗಿ ನೋಡುವಂಥ ಉದ್ದೇಶ. उम्मीद की सबसे बड़ी वजह है परिवार मुझसे ये पूछते हैं स्टूडेंट विभिन्न विषयों पर अपनी बातें दिखा सकते हैं। ऐसा ही ಮನ್ ಕಿ ಬಾತ್ ಕಾರ್ಯಕ್ರಮ 129ನೇ ಎಪಿಸೋಡು. ಯಾಕಂದರೆ ಇವತ್ತು 2025 ಪಡೆಯೋದು ಮನ್ ಕಿ ಬಾತ್. ಇವತ್ತು ತುಂಬ ಖುಷಿ ಅನ್ನಿಸ್ತೈತಿ, ಹೆಮ್ಮೆ ಪಡಬೇಕು. ನಾವು ಒಬ್ಬರು ಕರ್ನಾಟಕದವರಾಗಿ ಕನ್ನಡತೆಯವರಾಗಿ ನಮ್ಮ ಪ್ರಧಾನಿ ಮಂತ್ರಿಯವರು ಕರ್ನಾಟಕವನ್ನು ಆಯ್ಕೆ ಮಾಡೋದ್ರಿಂದ ಕನ್ನಡ ನುಡಿ ನಮ್ಮ ನುಡಿ ಅಂತ ಅಂದಾಗ ಆ ವಾಕ್ಯಗಳನ್ನು ಒಂಥರ ಮೈ ರೋಮಾಂಚನ ಅನ್ನಿಸ್ತು. ಯಾಕಂದರೆ ನಾವು ಕರ್ನಾಟಕದವರು ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವರು. ಇವತ್ತು ನಮ್ಮ ದೇಶದ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮನ್ನ ಈ ರಾಜ್ಯನ ಗುರುತಿಸಿ ಇವತ್ತು ಒಂದು ಮುಂಚೂಣಿಯಲ್ಲಿ ತಂದಿದ್ದಾರೆ. ನಾವು ಎಲ್ಲರೂ ಹೆಮ್ಮೆ ಪಡುವಂಥದ್ದು ಇವತ್ತು ವಿಷಯ. ಸುಮಾರು ಸೋಲಾರ್ ಪ್ಯಾನಲ್ ಆಗಿರ್ಬೋದು, ಎಲೆಕ್ಟ್ರಿಕ್ ಇರ್ಬೋದು, ಮತ್ತು ಗುಡಿ ಕೈಗಾರಿಕೆ, ಕರಕುಶಲ ವಸ್ತುಗಳ ಎಲ್ಲ ಸಹ, ಮತ್ತು ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕನೂ ಸಹ ಮೋದಿಯವರು ನಮ್ಮನ್ನು ವೀಕ್ಷಿಸಿ ಇವತ್ತು ಮನ್ ಕಿ ಬಾತ್ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಗ್ರಾಮಾಂತರದಲ್ಲೂ ಪ್ರತಿಯೊಂದು ಗ್ರಾಮಾಂತರದಲ್ಲೂ ಸಹ ನಡೆದಿದೆ. ಅದಕ್ಕೆ ನಾನು ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಎಲೆಕ್ಟ್ರಿಕ್ದು ಸೋಲಾರ್ ಇಂಪಾರ್ಟೆಂಟ್. ಇವಾಗ ಸೋಲಾರ್ ಎಲ್ಲ ಕಡೆ ಸೋಲಾರ್ ಹಾಕ್ಸಬೇಕು, ಸೋಲಾರ್ ಇದು ಮಾಡಿದ್ರು ಕುಶಲಕರ್ಮಿಗಳು. ಮನ್ ಕಿ ಬಾತು ನಮ್ಮ ಬೇರೆಗಳಲ್ಲಿ ವೀಕ್ಷಣೆ ಮಾಡಿದ್ರು ನಾವೆಲ್ಲರೂ. ಅದರಲ್ಲಿ ರೈತರ ಬಗ್ಗೆ ತುಂಬ ಮೋದಿಯವ್ರು ಮಾತಾಡಿದರು, ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿದರು. ಎಲ್ಲ ವೀಕ್ಷಣೆ ಮಾಡಿ ಎಲ್ಲ ನಮ್ಮ ರೈತರುಗಳು ಎಲ್ಲರೂ ವೀಕ್ಷಣೆ ಮಾಡಿದರು. ಅಂದರೆ ಈಗ ವಿಜ್ಞಾನ ಮುಂದುವರೆದಿದೆ ಅಂದರೆ ಈಗ ಅದು ನಮ್ಮ ಮುಂದುವರಿಲೇಬೇಕು. ಈಗ ನಮ್ಮ ದೇಶ ಮುಂದುವರಿಬೇಕು ಅಂದರೆ ವಿಜ್ಞಾನ ಮುಂದುವರಿಲೇಬೇಕು. ಇದು ಯಾರ್ದು ಏನು ಯುವಕರದ್ದು ಏನು ಉದ್ಯೋಗ ಕಿತ್ಕೊಳ್ಳೋಕ್ಕೆ ಈ ನಾವು ಮತ್ತೆ ಅದನ್ನು ರೋಬೋಟಿಕ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡೋದ ಕಡೆ ನಾವು ಇನ್ನು ಗಮನ ಕೊಟ್ಟರೆ ಅದು ಒಂದು ಉದ್ಯೋಗ ಥರನೇ ನಮಗೂ ಪರಿವರ್ತನೆ.